ಸರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಟ್ಯೂಸ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಟ್ಯೂಸ್ಡೇ ಸಂಕಷ್ಟಹರ ಚತುರ್ಥಿ ಇತ್ತು. ಸೊ ನಾನು ವ್ರತ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ. ಆ್ಯಸ್ ಯೂಶ್ವಲ್ ನಾರ್ಮಲಾಗಿ ಪೂಜೆ ಮುಗಿಸ್ಕೊಂಡೆ. ಸೊ ಪೂಜೆ ಮುಗಿಸ್ಬಿಟ್ಟು ಕೆಲಸ ಎಲ್ಲ ಆಯಿತು. ಇವಾಗ ಸ್ವಲ್ಪ ಟೀ ಏನಾದ್ರು ಮಾಡ್ಕೊಳ್ಳೋಣ ಅಂತ ಬಂದೆ. ಟೀ ಮಾಡಿಕೊಂಡು ಕುಡಿದ್ಮೇಲೆ ಸ್ವಲ್ಪ ಕೆಲಸ ಇದೆ. ಇವತ್ತು ಫ್ರಿಡ್ಜ್ ಕ್ಲೀನಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ದಿವಸದಿಂದ ಅಂದ್ಕೊತಾ ಇದ್ದೀನಿ. ಬಟ್ ತುಂಬ ಮೆಸ್ಸಿ ಆಗಿಬಿಟ್ಟಿದೆ ಫ್ರಿಡ್ಜು. ಡಿಮಾರ್ಟ್ಗೆ ಹೋಗಿ ಬಂದಿದ್ದೆ. ಎಲ್ಲ ಐಟಮ್ಗಳೆಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀನಿ, ಏನೂ ಎತ್ತಿಟ್ಟಿಲ್ಲ. ಜಸ್ಟ್ ರೇಷನ್ ಐಟಮ್ ಜೋಡಿಸ್ಕೊಂಡೆ. ಅದಾದಮೇಲೆ ಸ್ಪೈಸಿ ಏನೇನು ತೊಗೊಂಡು ಬಂದಿದೆ ಏನೂ ಜೋಡ್ಸೋಕ್ಕಾಗಲಿಲ್ಲ. ಸೊ ಎಲ್ಲ ಹಾಗೆ ಇಟ್ಟಿದ್ದೀನಿ. ಇವತ್ತು ಅದನ್ನು ಕ್ಲೀನ್ ಮಾಡಬೇಕು. ಅದು ಕೂಡ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಳ್ತೀನಿ, ಯಾವ ಥರ ಡೀಪ್ ಕ್ಲೀನ್ ಮಾಡ್ತೀನಿ ಅಂತ. ಇವತ್ತಿನ ವ್ಲಾಗ್ ಬರೀ ಫ್ರಿಡ್ಜ್ ಆರ್ಗನೈಸೇಷನ್ದಾಗಿರುತ್ತೆ ಅಷ್ಟೇ. ಸೊ ಬನ್ನಿ ನೋಡೋಣ ಯಾವ ಥರ ಕ್ಲೀನ್ ಮಾಡ್ತೀನಿ ಏನು ಅಂತ. ಸ್ವಲ್ಪ ಟೀ ಕುಡಿದು ಅದನ್ನ ಆದಮೇಲೆ ನಿಮಗೆ ಸಿಗ್ತೀನಿ. ಫೈನಲಾಗಿ ಎಲ್ಲ ಖಾಲಿ ಮಾಡಿದ್ದೀನಿ. ನೋಡಿ ಯಾವ ಥರ ಆಗಿದೆ ನಮ್ಮ ಫ್ರಿಡ್ಜ್ ಕತೆ. ಇದು ಬಂದು ಸಿಂಗಲ್ ಡೋರು. ಸೊ ನಾವು ಮದುವೆ ಆದಾಗ ತೊಗೊಂಡಿದ್ದು. ಆವಾಗ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಇವಾಗ ಅನಿಸುತ್ತೆ ಡಬಲ್ ಡೋರ್ ತೊಗೊಂಬಿಡ್ಬೇಕಿತ್ತು, ಸ್ಟೋರೇಜ್ಗೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಬಟ್ ನೋಡೋಣ, ಸ್ವಲ್ಪ ದಿನದಲ್ಲೇ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಸ್ವಲ್ಪ ದಿನ ಒಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ, ಅದೆಲ್ಲ ಮುಗಿದ ಮೇಲೆ ಡಬಲ್ ಡೋರ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡಬೇಕು, ತಗೊಳ್ತೀನಿ ಸದ್ಯದಲ್ಲೇ. ಇದೆಲ್ಲ ಒರೆಸಿದ್ರೆ ಚೆನ್ನಾಗಿರಲ್ಲ, ವಾಶ್ ಮಾಡಿಬಿಡೋಣ ಅಂತೆಲ್ಲ ವಾಷಿಂಗಿಗೆ ಹಾಕ್ಕೊಂಡಿದ್ದೀನಿ. ತುಂಬ ಗಲೀಜಾಗಿದೆ. I'm dreaming in dreams bigger than me, taking my time, giving to me, paint my life into a masterpiece, coloring it how I want it to be.
Won't stop till I see what I want to see. ತರಕಾರಿ ಇಡೋದನ್ನು ಕೂಡ ವಾಶ್ ಮಾಡ್ಕೊಳಕ್ಕೆ ಹಾಕಿದ್ದೀನಿ. ಇದು ಆಲ್ಮೋಸ್ಟ್ ಒಂದು 1 ಮಂತ್ ಆಗಿದೆ ನಾನು ವಾಶ್ ಮಾಡಿ ಅನಿಸುತ್ತೆ. ತುಂಬಾ ನೋಡಿ ಯಾವ ಥರ ಆಗಿದೆ ಕಲರ್ ಅಂತ. ನಾನು ಯಾಕೋ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟೆ ಅನಿಸುತ್ತೆ. ನಾವು ಫ್ರಿಜ್ಜಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಆವಾಗಲೇ ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಈ ಥರ ಏನಾದರೂ ತುಂಬ ಲಾಂಗ್ ಇಟ್ಕೊಂಡ್ರೆ ಕೆಲಸ ನಮಗೆ ಜಾಸ್ತಿ ಆಗುತ್ತೆ. ಏಕೆಂದರೆ ತರಕಾರಿ ತಂದಾಗೆಲ್ಲ ನಾನು ಜಸ್ಟ್ ಹಾಗೆ ಒರೆಸಿ ಇಟ್ಕೊಳ್ತಾ ಇದ್ದೆ. ಬಟ್ ಈ ಸಲ ಸ್ವಲ್ಪ ತರಕಾರಿ ಇಟ್ಟಿದ್ದೆಲ್ಲ ಫುಲ್ಲು ನೀರು ಆಗಿಬಿಟ್ಟು ಬಾಕ್ಸಲ್ಲೆಲ್ಲ ತುಂಬ ಗಲೀಜಾಗಿಬಿಟ್ಟಿದೆ. ಸೊ ನಾವು ಆಲ್ಮೋಸ್ಟ್ ಇಲ್ಲೊಂದು 20 ಡೇಸಿಂದ 1 ಮಂತ್ ಆಗಿರ್ಬೋದು. ಸೊ ತುಂಬಾ ಗಲೀಜು ಜಾಸ್ತಿ ಆಗೋಗ್ಬಿಟ್ಟಿತ್ತು ಬಾಕ್ಸ್ಗಳೆಲ್ಲ. ಸೊ ಡೀಪ್ ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ ನಾನು. ಸೊ ಫೈನಲಾಗಿ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿಕೊಂಡು ಆಮೇಲೆ ಮಿಕ್ಕಿರೋ ತರಕಾರಿಗಳನ್ನ ಹಾಕೋಬೇಕು. ಸೊ ಆಲ್ಮೋಸ್ಟ್ ತರಕಾರಿ ಎಲ್ಲ ಕೂಡ ಖಾಲಿಯಾಗಿತ್ತು. ಅದು ನೋಡಿ ಇಷ್ಟೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರಿಜ್ಜು ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ನಾನು ರಾಜ್ಕುಮಾರ ಕ್ಲೀನ್ ಮಾಡ್ತಾ ಇರೋದು. ನಾನು ಮಾಡೋದು ಸಾಲದು ಕೆಲಸ ಅಂದ್ಬಿಟ್ಟು ಅವನು ಮಾಡೋದು. ಒರೆಸಮ್ಮ ನೀಟಾಗಿ. ಈಗಲೇ ಕೆಲಸ ಜಾಸ್ತಿ ನನಗೆ. ಅದರಲ್ಲಿ ಇವನು ಬೇರೆ. ಇಲ್ಲಿ ನೋಡಿಲ್ಲ ಏನು ಮಾಡ್ತಿದ್ದಾನೆ. ಆಯಿತಾ ನಾನಿಲ್ಲಿ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ತೊಳಿತೀವಲ್ಲ ಅದು ವಿಮ್ ಲಿಕ್ವಿಡು, ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಕ್ಲೀನ್ ಮಾಡೋದ್ರಿಂದ ಫ್ರಿಡ್ಜು ಸ್ಮೆಲ್ ಕೂಡ ಬರೋದಿಲ್ಲ. ಅದಾದಮೇಲೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಫೈನಲಾಗಿ ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿ ಎಷ್ಟು ಮಿಕ್ಕಿತ್ತು ಅಷ್ಟು ತರಕಾರಿಗಳನ್ನ ನಾನಿಲ್ಲಿ ಬಾಕ್ಸ್ಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತರಕಾರಿ ಕೂಡ ಎಲ್ಲ ಖಾಲಿಯಾಗಿದೆ, ತೊಗೊಂಡು ಬರಬೇಕು. ಸೊ ಫಸ್ಟ್ ಇರೋದನ್ನು ಖಾಲಿ ಮಾಡಿಬಿಡೋಣ ಅಂತ ಹೇಳಿ ನಾನು ಈ ಥರ ಏನಿತ್ತು ಅದನ್ನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರಿಜ್ ಕೂಡ ತುಂಬ ನೀಟಾಗಿ ಕ್ಲೀನ್ ಆಯಿತು. ಅದಾದಮೇಲೆ
ಫ್ರಿಡ್ಜ್ ಏನಾದ್ರು ತುಂಬ ಸ್ಮೆಲ್ ಬರ್ತಿದೆ ಅಂತ ಹೇಳಿದ್ರೆ ನೀವು ನಿಂಬೆಹಣ್ಣನ್ನ ಕಟ್ ಮಾಡಿ ಎಲ್ಲ ಮೂಲೆಯಲ್ಲೂ ಒಂದೊಂದು ಕಡೆ ಇಡಿ, ಒಂದು 2-3 ಅರ್ಧ ಪೀಸ್ ಕಟ್ ಮಾಡಿ ಫ್ರಿಜ್ಜಲ್ಲಿ ಲವಂಗ ಹಾಕಿ ಇಡಬೇಕು. ಫ್ರಿಜ್ಜಲ್ಲಿ ಸ್ಮೆಲ್ ಬರೋದಿಲ್ಲ. ಅದಾದಮೇಲೆ ಇಲ್ಲಿ ಪವರ್ ಬೇರೆ ಪ್ರಾಬ್ಲಮ್ ಇದೆ, ಹೋಗೋದು ಬರೋದು ಮಾಡ್ತಾನೆ ಇರುತ್ತೆ. ಸೊ ಎಲ್ಲ ತರಕಾರಿ ಬಾಕ್ಸ್ಗಳಲ್ಲಿ ನೀರು ಫುಲ್ಲು ಮಾಯ್ಸ್ಚರ್ ಎಲ್ಲ ಬಿಟ್ಕೊಂಡು ಆ ತರಕಾರಿ ಕೆಳಗಡೆ ಎಲ್ಲ ಫುಲ್ ನೀರು ಸ್ಟೋರ್ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಫ್ರಿಡ್ಜ್ ತೆಗ್ದಾಗೆಲ್ಲ ತುಂಬಾ ಸ್ಮೆಲ್ ಬರ್ತಾಯಿತ್ತು. ಇದೇನು ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಅದಾದಮೇಲೆ ಗೊತ್ತಾಯಿತು ನನಗೆ ಇದು ಪವರ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ಮೆಲ್ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಸೊ ಫೈನಲ್ ಆಗಿ ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಸೈಡಲ್ಲೆಲ್ಲ ಇಟ್ಟಿದ್ನಲ್ಲ ಸ್ಪೈಸಿ ಐಟಮ್ಗಳನ್ನೆಲ್ಲ, ಸೊ ಅದರಿಂದ ತೆಗೆದ್ಬಿಟ್ಟು ನಾನು ಇಲ್ಲೊಂದು 2 ಬಾಕ್ಸ್ಗಳಿತ್ತು ನನ್ನ ಹತ್ರ. ಸೊ ಎಲ್ಲದರಲ್ಲೂ ಅದರಲ್ಲಿ ಸ್ಟೋರ್ ಮಾಡಿದ್ದೀನಿ. ಕೆಲವೊಂದು ಯೂಸ್ ಮಾಡಿರೋದು ಒಂದರಲ್ಲಿ ಇಟ್ಟಿದ್ದೀನಿ, ಇನ್ನೂ ಪ್ಯಾಕ್ ಓಪನ್ ಮಾಡಿ ಇಲ್ದಿರೋದು ಮತ್ತೊಂದರಲ್ಲಿ ಇಟ್ಬಿಟ್ಟು 2 ಬಾಕ್ಸ್ನ ನಾನು ಈ ಕಡೆ ಶೆಲ್ಫಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ತರಕಾರಿ ಮತ್ತು ಇನ್ಮಿಕ್ಕಿದ ಐಟಮ್ಗಳನ್ನೆಲ್ಲ ಇನ್ನೊಂದೆರಡು ಸ್ಟೆಪ್ನಲ್ಲಿ ಇಟ್ಟಿದ್ದೀನಿ. ಮೊನ್ನೆ ಅಜ್ಜಿ ಹೋದಾಗ ನುಗ್ಗೆ ಸೊಪ್ಪೆಲ್ಲ ಕೊಟ್ಟಿದ್ರು, ಅದು ಕೂಡ ಈ ಕಡೆನೇ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನೋಡಿ ಯಾವ ಥರ ಕಾಣಿಸ್ತಿದೆ, ಫುಲ್ ಮೆಸ್ಸಪ್ ಆಗಿದ್ದು ಫುಲ್ ಕ್ಲೀನ್ ಆಗಿದೆ. ಒಂದು ಸೈಡ್ ಪೂರ್ತಿ ಖಾಲಿ ಇದೆ, ಇನ್ನೊಂದು ಸೈಡ್ ಪೂರ್ತಿ ಫಿಲ್ ಆಗಿದೆ. ಸೊ ಇವಾಗ ಏನಾದರೂ ಸಿಗುತ್ತೆ ಹುಡ್ಕೊಂಡ್ರೂ ಕೂಡ ಕೈಗೆ ಸಿಕ್ಬಿಡುತ್ತೆ. ಸೊ ನನಗೆ ಮೊನ್ನೆ ಎಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು, ಏನು ಹುಡ್ಕಿದ್ರೂ ಸಿಗ್ತಾ ಇರಲಿಲ್ಲ, ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ಸೊ ಇವಾಗ ಫೈನಲಾಗಿ ನಾನು ಕ್ಲಿಯರ್ ಮಾಡಿಕೊಂಡೆ. ಫ್ರಿಡ್ಜ್ ಇವಾಗ ನೋಡಬೇಕು ಅಂತ ಅನ್ನಿಸ್ತಿದೆ. ಸೊ ಫೈನಲಾಗಿ ಈ ಥರ ಕಾಣಿಸ್ತಿದೆ ನೋಡಿ. ಸೊ ಏನು ಅನ್ನಿಸ್ತು ನಿಮಗೆ ನಾನು ಫ್ರಿಡ್ಜು ಡೀಪ್ ಕ್ಲೀನ್ ಮಾಡಿದ್ದು, ಆರ್ಗನೈಸ್ ಮಾಡಿದ್ದು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ನೋಡಿ ಈ ಥರ ಬಾಕ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಒಂದು ಯೂಸ್ ಆಗಿರೋದು, ಮತ್ತೊಂದು ಇನ್ನೂ ಪಾಕೆಟ್ ಓಪನ್ ಮಾಡದೇ ಇರೋವಂಥದ್ದು. ಸೊ ಇವಾಗ ತೋರಿಸ್ತಾ ಇದ್ದು ನೋಡಿ ಬಿಫೋರ್ ಆಫ್ಟರ್ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಈ ಥರ ಆರ್ಗನೈಸ್ ನಾನು ಮಾಡಿಟ್ಕೊಂಡಿದ್ದೆ. ಅಲ್ಲಿ ಮೇಲೆ ಶೆಲ್ಫಲ್ಲಿ ನಾನು ಈ ಚರಿಗೆ ಐಸ್ ಪ್ಯಾಕ್ ಎಲ್ಲ ಬೇಕಾಗತ್ತೆ ಬಿದ್ದಾಗ, ಇಲ್ಲ ಅಂತ ಹೇಳಿದ್ರೆ ನಾನು ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸೋಕ್ಕೆ ಹೋದಾಗ ಅವನಿಗೆ ಐಸ್ ಪ್ಯಾಕ್ ಇಡೋದಕ್ಕೆ ನನಗೆ ಬೇಕಾಗತ್ತೆ ಅಂತ ಮೇಲೆ ಐಸ್ ಪ್ಯಾಕ್ ಇಟ್ಟಿದ್ದೀನಿ. ಸೊ ನೋಡ್ಕೊಂಡು ಬಂದ್ರಲ್ಲ ಫ್ರಿಡ್ಜ್ ಆರ್ಗನೈಸೇಷನ್ ಯಾವ ಥರ ಮಾಡಿದೆ ಅಂತ. ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್ ಮಾಡು, ಬಾಯ್ ಬಾಯ್, ನಮಸ್ಕಾರ, ಥ್ಯಾಂಕ್ ಯು ಸ್ಕೊಳ್, ಬಾಯ್.